ಸುಲಿವ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತಮಯ ಕರ್ಮ. ನಾನು ಇಂಟ್ರೊಡ್ಯೂಸ್ ಮಾಡ್ತಾರೆ ಡಾಕ್ಟರು, ಪದ್ಮಭೂಷಣ, ಆಮೇಲೆ ರಾಜ್ಯಸಭಾ ಮೆಂಬರ್, ಅವೆಲ್ಲ ನನಗೆ ಮುಖ್ಯ ಅನಿಸೋದಿಲ್ಲ. ನಾನು BUB ಕಾಲೇಜಿಗೆ ಬಂದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅದು ಒಂದೇ ನಂಗೆ ಸಾಕಾಗ್ತದೆ. ಶೆಟ್ಟರ್ ಹೇಳಿದಂಗೆ ಈಗ ಕಾಲ ಚೇಂಜ್ ಆಗಿದೆ. ವಿದ್ಯಾರ್ಥಿಗಳ ಎಕ್ಸ್ಪೆಕ್ಟೇಷನ್ ಫ್ರಮ್ ಕಾಲೇಜ್ ಈಸ್ ಸೋ ಡಿಫ್ರೆಂಟ್ ದೆನ್ ವಾಟ್ ವಿ ಆರ್. ಅಟ್ ಲೀಸ್ಟ್ ಇನ್ ಮೈ ಕೇಸ್, ಐ ಗ್ರ್ಯಾಜುಯೇಟೆಡ್ ಇನ್ 1972. ಅಂದರೆ ಒಂಥರ ಡೈನೋಸರ್ ಥರ. ಈಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಲೆಫ್ಟ್ ಸೈಡ್ ಕೂತ್ಕೊಂಡಾರ, ಅವ್ರು ಇಷ್ಟ. ನಾವು ಬಹುಶಃ ಈ ಸಭೆಯಲ್ಲಿ 72 ಬ್ಯಾಚ್ಗಿಂತ ಒಬ್ಬರೇ ಸಿಕ್ಕಿದ್ರು. 1971 ಬ್ಯಾಚ್ ಒಬ್ಬರೇ ಸಿಕ್ಕಿದ್ರು. ನೀವು ಒಬ್ಬರೇ 71. ನೀವು ಇದಿಲ್ಲ 72 ನಮ್ಮ ಕ್ಲಾಸ್ನಲ್ಲಿ. ಹವಾಡ ಈ ಕಡೆ ಬಂದು ಕೊಡ್ರಿ. ಅವಾಗಲೂ ಹಿಂದೆ ಈಗಲೂ ಹಿಂಗೆ ಏನು ನಮ್ಮ ಬ್ಯಾಚ್ನವ್ರ ಜೋಡಿ ಕೂಡ್ರಿ ಅಂತ ಹೇಳಿ 71 ಬ್ಯಾಚ್ನವ್ರು ಒಬ್ಬರನ್ನ ಯಾರೋ ನೋಡಿದೆ ನಾ ಇವತ್ತು. ನಾಯಕ್, ಹಾಂ, ನಿಮ್ಮನ್ನು ನೋಡಿದೆ ನಾನು. ಬುರ್ಲಿ ನೋಡಿದೆ. ಹಾಂ, ಆಮೇಲೆ ಮತ್ತೆ 70 ಬ್ಯಾಚ್ನವ್ರು ಯಾರೂ ಇಲ್ಲ. ನೀವೇ ಬ್ಯಾಚ್ 70 ಮಾಯಾ ನಾಯ್ಕನ ಕ್ಲಾಸ್ ವೇನ್ರ. ಓಕೆ, 70 ಆದ್ಮೇಲೆ ಹುಡುಗರೆಲ್ಲ ಅಲ್ಲಾಕೋ ಬೇರೆ ಏನ್ರಿ. ಯಾಕೆಂದ್ರೆ ವಯಸ್ಸಾದ್ಮೇಲೆ ಈಗ ನನ್ನ ಅನೇಕ ಕ್ಲಾಸ್ಮೇಟ್ಸು ನಮ್ಗೆ ವಯಸ್ಸಾತ್ರಿ, ಈಗ ಹೆಂಗೆ ಬರ್ಬೇಕ್ರಿ BUB ಮೀಟಿಗೆ ಅಂತಾರೆ. ಹೌದಾ, ನನಗಿನ್ನ ಖರೆ ಇನ್ನು ವಯಸ್ಸಾದ್ರೆ ನನಗೆ ಬಂದೇ ಇಲ್ಲ. ಇನ್ನು ಇನ್ನೂ 50 ವರ್ಷದ ಭಾಳ ಅನ್ಸ್ಕೊಂಡಿದ್ದೆ ಮನುಷ್ಯದಂತೂ. ಅಲ್ಲ ಏನಾಯ್ತು ಅಂತ. ಆಮೇಲೆ ನನ್ಗೆ ಗೊತ್ತು 69 ಇದ್ದೀರೇನು? ಏನು ಅಡ್ಡ ಹೆಸರು ಹೇಳಿ. ಪಾವಟೆ ಅವರು ಇನ್ನೊಬ್ರು ಯಾರೋ 69, 68 ಬ್ಯಾಚ್ನವ್ರು ಎಲ್ಲರೂ ನೆನಪಿದ್ದಾರೆ. ಈಗೇನಾಗ್ತದೆ, ಎಲ್ಲರೂ ನೋಡೋ ದೃಷ್ಟಿನ ಅವಾಗೆಲ್ಲ ತೆಳ್ಳಗೆ ಹೆಣ್ಮಕ್ಳು ಇರ್ತಿದ್ದೇ ಇಲ್ಲ. ಎಲ್ಲ ಗಂಡುಗಳೆಲ್ಲ ಹೆಣ್ಮಕ್ಳ ಜೋಡಿ ಮಾತಾಡ್ತಿದ್ದಿಲ್ಲ ನಮ್ಮ ಕಾಲಕ್ಕೆ. ಒಂಥರ ಹೆಣ್ಮಕ್ಳ ಜೋಡಿ ಹೆಂಗೆ ಮಾತಾಡ್ಬೇಕು ಅಂತ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಮಾತಾಡ್ತಿದ್ರು. ಅವರು ಎಲ್ಲರೂ ತಳ್ಳಗಿರೋರು. ಈಗ ಎಲ್ಲರೂ ಬಾಲ್ಡ್ ಹೆಡ್ಡು, ದಪ್ಪ ಹೊಟ್ಟಿ. ನಾವು ಚೇಂಜ್ ಆಗಿಲ್ಲ, ಎಲ್ಲ ಮುದುಕರಾಗಿವಿ. ಹೀಗಾಗಿ ನಾನು ಗುರುತು ಹತ್ತಂಗಿಲ್ಲ. ಅದಕ್ಕೆ ಎಲ್ಲರೂ ಹೇಳ್ತೀನಿ, ನಿಮ್ಮ ಬ್ಯಾಚ್ ತೋರಿಸಿ ನಿಮ್ಮ ಹೆಸರು ಹೇಳ್ರಿ, ಆಮೇಲೆ ನಾನು ಮಾತಾಡ್ತೀನಿ. ಯಾಕಂದ್ರೆ ನನ್ನ ತಲೆ ನೀವು ಯಾರು ಬೇರೆನೇ ಇರ್ತೀರಿ, ಈಗಿರೋದಕ್ಕೆ ಬೇರೆ. ಲಕ್ಷ್ಮೀನಾರಾಯಣ ಎಲ್ಲ ನಿಮ್ಮ ಬ್ಯಾಚಿನ. ಮುರಳಿ ಅಲ್ಲ, ಇನ್ನೊಬ್ಬ ಹೆಸರೇ ಇತ್ತು. ಹುಬ್ಬಳ್ಳಿಗೆ ಇದ್ದಾನೆ, ಭಾರಿ ಕ್ಲಾಸ್ ತಪ್ಪಿಸ್ತಿತ್ತವ. ಭಟ್ ಅಂತ ಮವಿದ ನೋಡಿ, ದೇಶಪಾಂಡೆ. ನಾವೆಲ್ಲ ನೆನಪಿಟ್ಕೊಂಡ್ರೆ ಕ್ಲಾಸ್ಮೇಟ್ಸ್ ಹಿಂಗೆ ಯಾರು ಕ್ಲಾಸ್ ತಪ್ಪಿಸ್ತಿದ್ರು, ಯಾರು ಹುಡುಗಿಯರಿಂದ ಅಡ್ಡಾಡ್ತಿದ್ರು, ಯಾವ ಯಾರು ಕ್ಯಾಂಪಸ್ನಾಗ ಇರ್ತಿದ್ರು, ಯಾರು ಕ್ಯಾಂಟೀನಾಗ ಇರ್ತಿದ್ರು. ಅದ್ರ ಮೇಲಿಂದ ನಾವು ಅವ್ರದ್ದು ಇಂಡೆಕ್ಸ್ ಗೊತ್ತಾಗೋದು ಹೊರತು ಮಾರ್ಕ್ಸ್ ಮೇಲಿಂದಲ್ಲ. 61 ನಾನು 70 ಭಾಳ ಬೀಗ್ತಿದ್ದೆ. ನಮ್ಮ ಅಪ್ಪನಂತವ್ರು ಇದ್ದಾರೆ ಇಲ್ಲ. ನೀವು ನನ್ನ ಪುಸ್ತಕನ ಕೊಳ್ಳೋಕೆ ಕಾರಣಿಲ್ಲ, ಇದೆಲ್ಲ ಖರ್ಚಾಗ್ತವೆ. ಅದ್ರ ಒಂದು ಮಾತು ಹೇಳ್ತೀನಿ. ಹೌ ಟು ಬೀಟ್ ಬಾಯ್ಸ್ ಅಂತ ನಾನು ಒಂದು ಒಂದು ಪುಸ್ತಕ ಇದು ಬರ್ತೀನಿ, ಒಂದು ಎಪಿಸೋಡು, ಮೇ ಬಿ 3000 ಸ್ಟಿಚಸ್, ಐ ಡೋಂಟ್ ರಿಮೆಂಬರ್. ಅಥವಾ ಸಾಫ್ಟ್ ಮನಸ್ಸು, ಅದ್ರಾಗ ಬರ್ತಿರ್ಬೋದು, ನಂಗೆ ನೆನಪಿಲ್ಲ. ಸಾಧ್ಯ ಅಂದ್ರೆ ಓದ್ರಿ. ನಾನು BUB ಕಾಲೇಜ್ ಬಗ್ಗೆ ಬರ್ತೀನಿ ಅದರೊಳಗೆ. ಅದು ಆ್ಯಕ್ಚುಲಿ ನಾನು KLE ಸೊಸೈಟಿ BUB ಕಾಲೇಜಿಂದ ಯಾವುದೋ ಒಂದು ಸಮಾರಂಭಕ್ಕೆ ಬರೆಯುತ್ತೆ. ನಂಗೆ ಶೆಟ್ಟರ್ ಅವ್ರು ಹೇಳಿದ್ರು. ನಾನು ಬರ್ಕೋತ ನಾನು ಅದರೊಳಗೆ ಕಳೆದು ಹೋಗ್ಬಿಟ್ಟೆ. ವಾಟ್ ಇಟ್ ಮೀನ್ಸ್ ಟು ಬಿ BUB ಟು ಮೀ. ನೀವೆಲ್ಲ BUB ಕಾಲೇಜಿಗೆ ಈ ಚಿತ್ರ ನೋಡ್ತೀರ, ಮುಂದೆ ತೆಂಗಿನ ಗಿಡ ನೋಡ್ತೀರ ಇಲ್ಲ ನೀವು? ಅದನ್ನ ಹಚ್ಚಿದ್ದು ಶೆಟ್ಟರ್ ಅವರ. ಅರೆ ಪಾಲು ಬೇಕ, ಉಳುವವನೇ ಒಡೆಯ ದನ ಇಲ್ಲಂಗ, ಹಾಕಿದವರೇ ಒಡೆಯರು. ಅದಕ್ಕೆ ನನಗೆ ಈ ಸಟ್ಟ ತೆಂಗಿನಕಾಯಿ ತೊಗೊಂಡು ಹೋಗ್ತೀನಿ ಬಂದ. I have a great relationship with BUB. Apart from all these things, it is an institution which gave me confidence in life. ಅದು ಇನ್ಫೋಸಿಸ್ ಶೇರ್ನಿಂದ ಬಂದದ್ದಲ್ಲ, ನನ್ನ ಪದ್ಮಭೂಷಣದಿಂದ ಬಂದದ್ದಲ್ಲ, ರಾಜ್ಯಸಭೆಯಿಂದನೂ ಅಲ್ಲ. ನನ್ನೊಳಗೆ ನನ್ನ ಪ್ಲಸ್ ಮೈನಸ್ ಗೊತ್ತಿದ್ದು ಸತ್ಯವನ್ನು ಸತ್ಯವೇ ಹೇಳಬೇಕು. ಮತ್ತು ಏನಾದರೂ ಒಂದು ನಿಮಗೆ ಆಂಬಿಗ್ಯೂಟಿ ಇದ್ದಾಗ ಪ್ರಶ್ನೆ ಕೇಳಬೇಕು. ಕೇಳಿದಾಗ ಬೈದ್ರೆ ಬೈಸ್ಕೊಂಡು ಬೇಕು. ಈ ಒಂದು ಕಾನ್ಫಿಡೆನ್ಸ್ ನನಗೇನು ನನ್ನ ಜೀವನದಲ್ಲಿ ಇದೆ. ಅದರಿಂದ ನಾನು ಟಾಟಾ ಅವ್ರ ಪತ್ರ ಬರಬೇಕಾಯ್ತು. ಇಲ್ಲಿಕ್ಕೆ ಈಗ ಭಾಳ ಮಂದಿ ಅವರೇ ತಿಳ್ಕೊತಾರೆ, ಇವರೇ ತಿಳ್ಕೊತಾರೆ. ನಂಗೆ ಯಾರು ತಿಳ್ಕೊಳ್ಳೋದಿಲ್ಲ. ಯಾಕಂದರೆ ನನಗೆ ಆ ಕಾನ್ಫಿಡೆನ್ಸು. ವಾಟ್ ಐ ಡೂ ಲೀಗಲಿ, ಎಥಿಕಲಿ ರೈಟ್, ಆ್ಯಂಡ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್.
ಅದು ಈ ಒಂದು ಕಾನ್ಫಿಡೆನ್ಸ್ ಭಾಳ ಜನರಿಗೆ ಕಡಿಮೆ ಇರ್ತದೆ, ಭಾಳ ಜನರಿಗೆ ಕಡಿಮೆ ಇರ್ತದೆ. ಅದು ಎಜುಕೇಷನ್ ಜೊತೆ ಬರೋದಿಲ್ಲ, ಅದು ಕೈಂಡ್ ಆಫ್ ಕಲ್ಚರ್. ಅದನ್ನು ನಾನು ಬಿ ಒಳಗೆ ಕಲ್ತೀನಿ. ದ್ಯಾಟ್ ಗಿವ್ ಮಿ ಎನಾರ್ಮಸ್ ಸ್ಟ್ರೆಂತ್ ಅಪಾರ್ಟ್ ಫ್ರಮ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನನಗೆ ಇಡೀ ಕಾಲೇಜ್ನಾಗ ನನಗೇನು ಅನಿಸ್ತು, ನಾನು ಒಬ್ಬಳೇ ಇರೋದಿಲ್ಲ. ನನಗೇನು ಅನಿಸ್ತು, ನಮ್ಮ ಕ್ಲಾಸ್ನಾಗ ಒಬ್ಬಳೇ ಇದ್ದೆ. ಎಲ್ಲ ನಮ್ಮ ಹುಡುಗರೆಲ್ಲ ಈಗೆಲ್ಲ ಸಾಧಾಗ್ಯಾರ, ಅವಾಗೆಲ್ಲ ನಮಗೆಲ್ಲ ಪೇಪರ್ ಇದು ಎಷ್ಟು ಜನ ಈಗ ಇಲ್ಲ ಅದರೊಳಗೀಗ ಪೇಪರ್ ಪ್ಲೇನ್ ಹಾಸಿದವರೆಲ್ಲ ಇಲ್ಲ ಈಗ. ಆದರೆ ನಮ್ಮ ಕಾಲೇಜ್ ಒಳಗೆ ನನಗೊಂದು ಅದೇ ನಿರ್ಭೀತಿ ಅನ್ನೋ ಒಂದು ಗುಣ ಬಂತು ನೋಡ್ರಿ. ಅಂದರೆ ಪ್ರೊಫೆಸರ್ ಪ್ರಶ್ನೆ ಕೇಳಿ, ನಮ್ಮ ಪದ್ಮನಾಭನ್ ಸರ್ ನೀನು ಯಾರೋ ಇದ್ದಾಳೆ ಅಂತ ಬಂದು ಭೇಟಿಯಲ್ಲಿ ನನಗೆ ಇವತ್ತು ಯಾರಾದ್ರೂ ಪದ್ಮನಾಭನ್ ಸರ್ ಬಳಗೋಗಿ, ಹಾಂ ನಿಮ್ಮ ಅಂಕಲ್ ನಾನು ಟೀಚರ್ ಇದ್ರಮ್ಮ, ಅವ್ರು ಹೇಳ್ತಿದ್ರು ನೀವು ಒಬ್ಬರೇ ನೋಡ್ರಿ ಕ್ಲಾಸ್ ಒಳಗೆ ಏನಿದ್ರು ಸರ್ಗೆ ಎದ್ದು ನಿಂತು ಪ್ರಶ್ನೆ ಕೇಳ್ತಿದ್ದೆ, ಹೆದರ್ತಿದ್ದಿಲ್ಲ ನಾನು. ಯಾಕಂದ್ರೆ ನಮ್ಮ ಕಾಲೇಜ್ನಾಗ ಆ ಅಟ್ಮಾಸ್ಫಿಯರ್ ಕೊಡ್ತು. ಏನಂದರೆ ಇಫ್ ಯು ಆರ್ ಲೀಗಲಿ ಎಥಿಕಲಿ ರೈಟ್, ಯು ಕ್ಯಾನ್ ಫೇಸ್ ಎನಿಥಿಂಗ್, ಆಸ್ಕ್ ಎನಿಥಿಂಗ್, ಆ್ಯಂಡ್ ಇನ್ ಕೇಸ್ somebody says anything, please accept that also. And that is the greatest asset in life. That's what I want to tell you. It is not technology. Like I used to teach computer science to my students in Christ University. I taught database management, C++, Java, ಏನೇನೋ ಕಲಿಸ್ದೆ. ನನ್ನ ಸ್ಟೂಡೆಂಟ್ಸ್ ದೇ ಆರ್ ಇನ್ ವೆರಿ ವೆಲ್ ಪ್ಲೇಸ್, ಎಲ್ಲರೂ ಸ್ವಂತ ಕಂಪ್ನಿ ಹೆಚ್ಚು ಕಡಿಮೆ ಹೋಯ್ತು. ಅವ್ರು ನನ್ನ ಭೇಟಿ ಆಗಕ್ಕೆ ಬರ್ತಾರೆ. ನಾನು ಕೇಳ್ದೇನೆ, ಮಕ್ಕಳೇ ನನಗೆ ಇಷ್ಟೆಲ್ಲ ನಿಮ್ಗೆ ಟೆಕ್ನಾಲಜಿ ಕಳಿಸ್ತೀನಿ, ನೀವು ಏನು ನನ್ನಿಂದ ಕಲ್ತ್ರಿ ಅಂತ ಕೇಳಿದೆ. ಎಷ್ಟು ನೆನಪವ ನಿಮಗೆ ಅಂತ. ಅವ್ರು ಹೇಳಿದ್ರು, ಮೇಡಮ್ 1 hour ಕ್ಲಾಸ್ ಇದ್ದಾಗ ನೀವು 45 minutes ಮಾತ್ರ ನಾನು ಕ್ಲಾಸ್ ತೊಗೋತಿದ್ದೆ. ಈಗ ಪ್ರಕಾಶ್ ಅವ್ರು ಎಷ್ಟು ಕ್ಲಾಸ್ ತೊಗೋತೀರಿ ನನಗೆ ಗೊತ್ತಿಲ್ಲ, ಈಗ ಕ್ಲಾಸ್ ತೊಗೋತೀರಿ ಅದು ಗೊತ್ತಿಲ್ಲ. ಈಗ ಅಶೋಕ್ ನೀವು ಎಷ್ಟು ಹೊತ್ತು ಕ್ಲಾಸ್ ತೊಗೋತೀರಿ? 45 minutes, 1 hour. ನಾನು 45 minutes ಮಾತ್ರ ತೊಗೋತಿದ್ದೆ. 15 minutes ಅವ್ನು ಕಥೆ ಹೇಳ್ತಿದ್ದೆ. ಯಾವಾಗಲೂ ಕಥೆ ಅಂದರೆ ಸಮಥಿಂಗ್ ರಿಲೇಟೆಡ್ ವಿತ್ ದ ವರ್ಕ್, ಸಮಥಿಂಗ್ ವೇರ್ ಅ ಸಿಲೆಬಸ್ ವಿಲ್ ನಾಟ್ ಬಿ ಕವರ್ಡ್. ಲೈಕ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಫೇಲ್ಯೂರ್ಸ್ ಇನ್ ಲೈಫ್ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಒಂದು ಕಥೆ ಅದಕ್ಕೆ ರಿಲೇಟೆಡ್. ಆರ್ ಯು ಹ್ಯಾವ್ ಟು ಲರ್ನ್ ಟು ಟಾಲರೇಟ್ ದಿ ಡಿಸ್ಟ್ರೆಸ್ ಇನ್ ಲೈಫ್. ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ, ಕಾಲೇಜ್ನಾಗಾಗಲಿ ಮನೆ ಒಳಗಾಗಲಿ, ಅವ್ನು ಫಸ್ಟ್ ರ್ಯಾಂಕ್ ಬಂದ್ಕೊಳ್ಳೋ ಅವ್ನು ಸನ್ಮಾನ ಮಾಡಿಬಿಡ್ತೀವಿ. ಅದ್ರ ಫೇಲ್ ಆದ್ಕೊಂಡು ಸನ್ಮಾನ ಮಾಡ್ಬೇಕಂತ ನಾನು ಅನ್ನಂಗಿಲ್ಲ. ಫಸ್ಟ್ ರ್ಯಾಂಕ್ ಮೇಲೆ ಸನ್ಮಾನ ಮಾಡ್ತೀವಿ. ಅಕಸ್ಮಾತ್ ಯಾವುದೇ ಕಾರಣಕ್ಕೂ ಅವನು ಫಸ್ಟ್ ರ್ಯಾಂಕ್ ಹುಡುಗ ಒಂದು 10 ಮಾರ್ಕ್ಸಿಂದ 3rd ರ್ಯಾಂಕ್ ಬಂದ, ಅವ್ನಿಗೆ ಏನು ನೀನು 3rd ರ್ಯಾಂಕ್ ಬಂದ್ಬಿಟ್ಟು ನಾನು ಫಸ್ಟ್ ಅಂದ್ಕೊಂಡಿದ್ದಂತ ಅಂದ್ಕೊಂಡು ಅನ್ಸುತ್ತೆ. ರ್ಯಾಂಕೇ ಜೀವನದಲ್ಲಿ ಮುಖ್ಯ ಅಲ್ಲ. ದೋ ಐ ಗಾಟ್ ಫಸ್ಟ್ ರ್ಯಾಂಕ್, ಐ ವಾಂಟ್ ಟು ಟೆಲ್ ಯು, ಇಟ್ಸ್ ಇಂಪಾರ್ಟೆಂಟ್ ಟು ಎಕ್ಸೆಲ್ ವಾಟ್ ಎವರ್ ವರ್ಕ್ ಯು ಡೂ. ಬಟ್ ಅಲ್ಟಿಮೇಟ್ಲಿ ಇನ್ ಲೈಫ್, you know, you have to face reality. Hardships will come in life, but you have to face them. You have to not run away. ಮಂದಿ ಬೈತಾರಂತಲ್ಲ, ನಾವು ಫೇಸ್ ಮಾಡಬೇಕು, ಸೊಲ್ಯೂಷನ್ ಕಂಡುಹಿಡಬೇಕು. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್, ನೋ ಸೊಲ್ಯೂಷನ್ ಇಸ್ ಆಲ್ಸೋ ಎ ಸೊಲ್ಯೂಷನ್. ಇದು ನನಗಿಂತ ಚೆನ್ನಾಗಿ ನಮ್ಮ ಮುರುಗೇಶ್ ದಿರಾಣಿ ಅವ್ರಿಗೆ ಗೊತ್ತದ. ನಾನು ಮಾತಾಡ್ತಿರ್ತೀವಿ ಯಾವಾಗಾದರೂ. ಅವ್ರು ಹೆಂಗೆ ಒಂದು ಕಂಪ್ನಿ ಹೆಂಗೆ ಚಾಲೂ ಮಾಡಿದ್ರು ನನಗೆಲ್ಲ ಡೀಟೇಲ್ ಅವ್ರಿಗೆ ಗೊತ್ತದ. ನಾನು ಅವ್ರನ್ನ ಭಾಳ ಮೆಚ್ತೀನಿ. ಇಟ್ ಇಸ್ ನಾಟ್ ರ್ಯಾಂಕ್ ಆರ್ ಮಾರ್ಕ್ಸ್ ಅಲೋನ್, ಇಟ್ ಇಸ್ ನಾಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲೋನ್. ನನ್ನ ಅವ್ರ ಬುಕ್ ನಾನು ಓದಿನಿ. ಇಂಗ್ಲೀಷ್ ಸೂಟು ಬೂಡು ಹಾಕೊಂಡು ಇಂಗ್ಲೀಷ್ ಮಾತಾಡಿದ್ಕೊಳ್ಳಿ ನೀವು ಅವ್ರಿಗೆ ಲೋನ್ ಕೊಡ್ತೀವಿ, ನಾವು ಕೇಳಿದಾಗ ಲೋನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತಿಗೆ ಅವ್ರು ಯಾವ ಪೊಸಿಷನ್ನಾಗ ಇದ್ದಾರೆ ಅಂದರೆ, ಸಾವಿರಾರು ಜನರು ಉದ್ಯೋಗ ಕೊಡೋಗಿದ್ದಾರೆ. ದ್ಯಾಟ್ ಈಸ್ ದಿ ರಿಯಲ್ ಎಸೆನ್ಸ್ ಆಫ್ ಎಜುಕೇಷನ್ ಆಫ್ ಅ ಕಾಲೇಜ್. ಅಪಾರ್ಟ್ ಫ್ರಮ್ ರಿಸರ್ಚ್ ಅದೆಲ್ಲ ಮಾಡಬೇಕು. ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವೇನು ಕೊಡಬೇಕು ಅನ್ನೋ ಧೈರ್ಯ ಕೊಡಬೇಕು. ಸೊ ವಾಟ್ ಯು ಆರ್ ಲಾಸ್ಟ್ ದಿ ಬ್ಯಾಟಲ್ ಬಟ್ ಯು ವಿನ್ ದ ವಾರ್. ಲೈಫ್ನಾಗ ಬೇಕಾದಷ್ಟು ಕಷ್ಟ ಬರ್ತಾವೆ, ಅದನ್ನು ಮೆಟ್ಟಿ ನಿಲ್ಲುವ ಗುಣ ಅಲಾಂಗ್ ವಿತ್ ಅಕಾಡೆಮಿಕ್ ಕರಿಯರ್ ಯಾವಾಗ ಮಾಡ್ತೀರಿ ಅವಾಗ ನೀವು ಸಕ್ಸಸ್ಫುಲ್ ಆಗ್ತೀರಿ. ಬರೇ ನೀವು ಅಕಾಡೆಮಿಕ್ ಅಂತಂದರೆ ನೀವು ಭಾಳ ಹೆದರ್ಬೇಕಾಗ್ತೀರಿ. ಅವ್ರು ಏನನ್ಬಿಟ್ರೆ, ಇವ್ರು ಏನನ್ಬಿಟ್ರೆ, ಬಾಸ್ ಏನನ್ಬಿಟ್ರೆ. ಆಸ್ ಲಾಂಗ್ ಆಸ್ ಯು ಡೂ ವರ್ಕ್ ಲೀಗಲಿ ಎಥಿಕಲಿ ರೈಟ್ ವೇ, as long you are contributing positively to your society, your institution or your corporation where you are working, corporate houses, you should not be scared. And that is the essence I learned in BVB. I am ever grateful to that. ನನಗೆ ಯಾವಾಗಲೂ ನನಗೆ BVB ಕೇವಲ ಒಂದು ಕಾಲೇಜ್ ಅನ್ಸಂಗಿಲ್ಲ, ಅದಕ್ಕೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅನ್ನಿಸ್ತದೆ. ಅದು ಪ್ರತಿ ಸರ್ತಿ ನೋಡಿದಾಗ ನಾನು ಅದಕ್ಕೆ ನನಗೆ ಏನು ಕೊಟ್ಟರು, ಏನಿತ್ತು ಜನರಿಗೆ, ಏನಿತ್ತು ಜನ್ಮಗಳಿಗೆ ನಾನು ಏನಿತ್ತು ಋಣಿಯೋ ಹಾಗೆ ನೋಡಿದರೆ ಈ ಜನ್ಮವೆಂಬುದು ಒಂದು ಋಣದ ಗಣಿಯು. ನನಗೆ BVB ಕಾಲೇಜ್ ಋಣ ಎಷ್ಟೇ ಜನ್ಮ ಎತ್ತಿದ್ರು ನಾನು ಮುಟ್ಟಿಸ್ಲಿಕ್ಕಾಗೋದಿಲ್ಲ, ನನಗಾಗೋದಿಲ್ಲ. ಆ ಅವಿನಾವ ಭಾವ ನನಗೆ ಕಾಲೇಜ್ ಜೊತೆಗಿದೆ. ನನಗೆ ಏನು ಅನ್ಸಂಗಿಲ್ಲ. ನಾನು ಬಹುಶಃ ಭೂಮರೆಡ್ಡಿಯವರು ಅವತ್ತಿರಲಿಲ್ಲ ಅಂದರೆ ನಾವೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ಆಗ್ತಿದ್ವಿ ಮನೆಯಲ್ಲಿ. ಅವತ್ತು ಭೂಮರೆಡ್ಡಿಯವರು ಇದ್ರು ಅಂತ ತಿಳ್ಕೊಂಡು ನಾವೆಲ್ಲ ಮಿಡ್ಲ್ ಕ್ಲಾಸ್ನಿಂದ ಬಂದವರು. ನನ್ನ ಗಂಡಗ ಮದುವೆ ಆದಾಗ ನಮ್ಮ ಗಂಡ ಕೆಲಸ ಇರಲಿಲ್ಲ, ನಾವೇನು ಶ್ರೀಮಂತ ಲಗ್ನ ಆಗಲಿಲ್ಲ, ಮುಂದೆ ಅವ್ರು ಶ್ರೀಮಂತರಾದರು. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಾಗ
ನನಗೆ ಎರಡು 4-5 ಕಡೆಗೆ ಅಡ್ಮಿಷನ್ ಸಿಕ್ಕಿತ್ತು. ನಮ್ಮ ತಂದೆಯವ್ರು ಹೇಳಿದರು, ನೋಡುವ ಇಲ್ಲೇ ಒಂದು ಕಾಲೇಜ್ ಇದೆ. ಅವಾಗಿನ ಕಾಲೇಜ್ಗೆ ಹೆಣ್ಮಕ್ಳು ಇಂಜಿನಿಯರಿಂಗ್ ಕಲಿಸೋದಂದ್ರೆ ನಾವು ಭಾಳ ಕಷ್ಟ ಇತ್ತು. ಎಲ್ಲ ಊರ ಮಂದಿಯೆಲ್ಲ ನಮ್ಮ ಅಪ್ಪಗೆ ಅಡ್ವೈಸ್ ಕೊಡೋರು, ಡಾಕ್ಟರ್ ಸಾಹೇಬ್ರೆ ನಿಮ್ಮ ನಡುವಿನ ಮಗಳಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ಇಂಜಿನಿಯರಿಂಗ್ ಮಾಡ್ಬೇಕಂತ. ಆಕಿನ ಎದಕ್ಕೆ ಮಾಡಿಸ್ತೀರಿ, ಇನ್ನೂ ಇಬ್ಬರು ಹೆಣ್ಮಕ್ಳದಾರ ಅಷ್ಟು ಲಗ್ನ ಆಗೋಬೇಡ. ಯಾಕಂದರೆ ನನ್ನ ಕಲಿಯೋ ಕಾಲಕ್ಕೆ 68 ಒಳಗೆ 1968 ನಾವು ಜಾಯ್ನ್ ಆದ್ದೀವಿ. ನಮ್ಮ ಕಾಲಕ್ಕೆ ಹೆಣ್ಮಕ್ಳಿಗೆ ಲಗ್ನ ಅನ್ನೋದು ಪರಮೋಚ್ಚ ಒಂದು ಗೋಲ್, ಅದು ಬಿಟ್ಟು ಬೇರೆ ಗೋಲೇ ಇಲ್ಲ. ಹೆಣ್ಮಕ್ಳು ಅಂದ್ರೆ BA ಓದ್ಕೋ ಲಗ್ನ ಮಾಡೋಕೆ ಮುಗಿತು ಅವ್ವ ಅಪ್ಪನ ಕೆಲಸ ಅಂತ. ಅಂತಂದ್ರೆ ನಮ್ಮ ತಂದೆ ನನಗೆ ಇಂಜಿನಿಯರಿಂಗ್ ಕಾಲೇಜ್ ಕಲಿಸಿದ್ರು. ಆದರೆ ನಮ್ಮ ಅಪ್ಪ ಹೇಳಿದರು, ನೀ ಬಾಂಬೆ IIT ನಿಂಗೆ ಸಿಕ್ಕಿತ್ತು ಹೋಗ್ಬೋದಿತ್ತು, ನನಗೆ ಸೂರತ್ ಕಲ್ ಸಿಕ್ಕಿತ್ತು, ನೀವು ಆ ಕಡೆಗೆಲ್ಲ ಹೋಗ್ಬೋದು. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚು ಏನದಂದ್ರೆ ಇಲ್ಲೇ ನಮ್ಮ ಕಾಲೇಜ್ ಇದೆ. ನನಗೆ ಫೈನಾನ್ಷಿಯಲಿ ನನಗೆ ಬೇರೆ ಕಡೆ ಇಟ್ಟು ಕಲಿಸ್ಲಿಕ್ಕೆ ನಮ್ಮ 4 ಜನ ಮಕ್ಕಳು ಎಲ್ಲರೂ ತಕ್ಕ ಮಟ್ಟಿಗೆ ವೆರಿ ಗುಡ್ ಅಕಾಡೆಮಿಕಲಿ. ನಮ್ಮ ಬ್ರದರ್ ವೆಂಟ್ ಟು IIT ಡೆಲ್ಲಿ, ಸಿಸ್ಟರ್ ವೆಂಟ್ ಟು IIT ಮದ್ರಾಸ್, ಮೈ ಸಿಸ್ಟರ್ ಅದರ್ ವೆಂಟ್ ಡಿಡ್ MBBS ಆ್ಯಂಡ್ MD. ನನಗೆ ಈಸಿ ಆಗ್ತದೆ ಈ ಕಾಲೇಜಿಗೆ ನೀವು ಹೋದ್ರೆ, ಯಾಕಂದರೆ ಫೈನಾನ್ಷಿಯಲಿ ಇಟ್ ಇಸ್ ನಾಟ್ ಡಿಫಿಕಲ್ಟ್. ಸೆಕೆಂಡ್ ಥಿಂಗ್ ಈಸ್ ಇಂಜಿನಿಯರಿಂಗ್ ಇಸ್ ಅನ್ನೋನ್ ಫೀಲ್ಡ್ ಟು ಮೀ. ನನಗೆ ಮುಂಬೈನ ಕಳಿಸ್ಬಿಟ್ರೆ ಅಥವಾ ನನಗೆ ಬೇರೆ ಊರಿಗೆ ಕಳಿಸ್ಬಿಟ್ರೆ ನನಗೆ ಗೊತ್ತಾಗಂಗಿಲ್ಲ ಅಲ್ಲಿ ಏನಾಗ್ತದೆ ಅನ್ನೋದು ಅಂತ. ಬಹುಶಃ BUB ಕಾಲೇಜ್ ಇರಲಿಲ್ಲ ಅಂದರೆ ನಾ BA ಹಿಸ್ಟ್ರಿ ಮಾಡ್ತಿದ್ನೋ, BA ಮ್ಯಾಥಮೆಟಿಕ್ಸ್ ಮಾಡ್ತಿದ್ನೋ, BSc ಮ್ಯಾಥಮೆಟಿಕ್ಸ್ ಮಾಡ್ತಿದ್ನೋ, ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. BUB ಕಾಲೇಜ್ ಇಲ್ಲಾಂದ್ರೆ ನಾನು ಇಂಜಿನಿಯರಿಂಗ ಮಾಡ್ತಿರಲಿಲ್ಲ, ಅದು ಮಾತ್ರ ನನಗೆ ಗೊತ್ತಿದೆ. ಅದಕ್ಕೆ ಹೇಳ್ತೀನಿ BUB ರೆಡ್ಡಿಯವ್ರಿಗೆ ಮಕ್ಕಳು ಇರಲಿಲ್ಲ ಅಂತ, ಅದು ಸುಳ್ಳು. ನಾವೆಲ್ಲ ಅವ್ರ ಮಕ್ಕಳೇ, ಮಕ್ಕಳು ಮೊಮ್ಮಕ್ಕಳನ್ರಿ, ನಾವು ಏನಾದರೂ ಅನ್ರಿ, ನಾವೆಲ್ಲ ಅವ್ರ ವಂಶಸ್ಥರೇ ಅಂತ ನಾನು ಅನ್ಕೋತೀನಿ. ಅಲ್ರಿ ಕೆಟ್ಟ ಮಕ್ಕಳು ಹುಟ್ಟಿ ಕುಡಿದು ಸೇದಿ ಮನೆ ಹಾಳು ಮಾಡಿ ಅವ್ವ ಅಪ್ಪನ ಮುಳುಗಿಸಿ ಹೋದವ್ರನ್ನ 1000 ಮಂದಿ ನನ್ನ ಅನುಭವದಲ್ಲಿ ನೋಡೀನಿ. ಅವ್ರ ಮಕ್ಕಳಿಲ್ಲಾದ್ರೆ ಏನಾಯ್ತು, ಅವ್ರು ಕಟ್ಟಿದ ಕಾಲೇಜ್ನಲ್ಲಿ ಕಲಿತು ಅವ್ರನ್ನ ದಿನಾವನ್ನು ನಿಲ್ಲಿಸ್ತೇವಲ್ಲ, ಅದಕ್ಕಿಂತ ಹೆಚ್ಚು ಅವ್ರಿಗೆ ಏನು ಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಪರ್ಟಿಕ್ಯುಲರ್ಲಿ ನನ್ನ ವಿಚಾರದಲ್ಲಿ ನಾವು ಎವರ್ ಗ್ರೇಟ್ಫುಲ್ ಬಿಕಾಸ್ ದ ಕಾಲೇಜ್ ವಾಸ್ ದೇರ್ I could do engineering. And that always on a lighter note, I always tell in every summit, because I did engineering today, on a lighter note, Infosys is there today. Because Infosys came to Bangalore, Bangalore became Bangalore. ನಾನು ಒಂದು ಇಂಜಿನಿಯರ್ ಆಗಿರೋದ್ರಿಂದ ನಾರಾಯಣ ಮೂರ್ತಿಯವರ ಈ ಹೊಸ ಸಾಹಸಕ್ಕೆ ನನಗೆ ಅರ್ಥ ಅದೇನು ಅಂತ. ಬೇರೆ ಆದರೆ ಎಲ್ಲ ಹೆಣ್ಮಕ್ಳಿಗೆ ಭಾಳ ಮಂದಿ ಏನು ಮಾಡ್ತಾರೆ ಅಂದರೆ ನಮ್ಗೆ ಟೈಮ್ ಈಗಂತೂ ಭಾಳ ಆಗಿದೆ, ನನ್ನ ಗಂಟೆ ಟೈಮ್ ಕೊಡಲಿ, ಭಾಳ ಕೊಡಬಾರ್ದು, ಈ ಕೊಟ್ಟರೆ ಜಗಳ ಆಗ್ತವೆ. ಟೈಮ್ ಕೊಡಬೇಕು, ಕಡಿಮೆದಷ್ಟು ಚಲೋ. ಕೇಕ್ ಇಸ್ ಸ್ವೀಟ್ ಬಟ್ ಯು ಕಾಂಟ್ ಇಟ್ ಇಟ್ ಆಲ್ ದ ಟೈಮ್ ಅಂತ. Because I could understand engineering, I could help with him, and more than that, I could analyze any problem analytically very well, including in foundation. ನಾನು ಅನಾಲಿಟಿಕಲಿ ಅನಲೈಸ್ ಮಾಡ್ತಿದ್ದೆ ಬಿಕಾಸ್ ಐ ಆಮ್ ಟ್ರೈನ್ಡ್ ಆಸ್ ಎನ್ ಇಂಜಿನಿಯರ್. ಅದಕ್ಕೆ ನಾನು ಭೂಮರೆಡ್ಡಿ ಅವರಿಗೆ ಎಲ್ಲರ ಪರವಾಗಿ ಮನಪೂರ್ವಕವಾಗಿ ಇನ್ನೊಂದು ಸರ್ತಿ ವಂದನೆ. ಒಂದು 30 ವರ್ಷದಿಂದ ನಾನು ಸೀರೆ ತೊಗೊಳೋದು ಬಿಟ್ಬಿಟ್ಟೆ. ಯಾಕಂದ್ರೆ ನನ್ನ ತವ್ರ ಮನೆ BUB ಅದ ಅಂಥೇಳಿ ನಾನು ಪ್ರತಿಯೊಂದು ಸಮಾರಂಭಕ್ಕೂ ಒಂದು ಸೀರೆ ಕೊಡ್ತಾರೆ. ಮತ್ತು ಅದನ್ನು ಈಗ ಅನಲೈಸ್ ಮಾಡಿ ಹೇಳ್ತೀನಿ, ನನಗೆ ಈ ಕಲರ್ ಬೇಡ, ಆ ಕಲರ್ ಬೇಕು. ಹುಡುಗಿ ನಮ್ಮ ತಾಯಿ ಮೇಲೆ ಸಹಿತ ನಾನು ಕೇಳೋದಿಲ್ಲ, ತಾಯಿನೇ ಇಲ್ಲ ಮತ್ತು ಬೇರೆ. ಆದರೆ ಈ ಸಲಿಗೆ ನನಗೆ BUB ಜೊತೆಗೆ ಒತ್ತಿಗೆ ಉಳ್ತದೆ. ಏನಂದ್ರೆ ನನಗಿದು ಬೇಕು. ನಾ ಬಂದಾಗಿಂದ ಅಡುಗೆ ಮಾಡಿಸ್ರಿ, ಒಮ್ಮೆ ಪನ್ನೀರ್ ಮಾಡಿಸಿದ್ರು ನಾ ಬೈದೆ, ಏನ್ರಿ ಉತ್ತರ ಕನ್ನಡದ ಪನ್ನೀರ್ ತಿನ್ನೋ ಪರಿಸ್ಥಿತಿ ಬಂತಲ್ಲ ನಮ್ಗೆ, ರೊಟ್ಟಿ ಇಲ್ಲ ಏನೋ ಒಂದೇ. ಬಹುಶಃ ನಾನು ಬೈಯೋರು ಯಾರು ಇರ್ಲಿಕ್ಕಿಲ್ಲ ಅವ್ರಿಗೆ. ಒಂದಂದ್ರೆ ನಮ್ಮ ಉತ್ತರ ಕನ್ನಡದ ನಾವು ವಯಸ್ಸಾಗ್ಕೊಳ್ಳಿ ಬೈಯೋದು ಕಲ್ತ್ಬಿಡ್ತೀವಿ, ನಾನು ದೊಡ್ಡಾಗಿದ್ದಾರೆ ಹೇಳ್ತೇನೆ ತಗೋ ಅಂತ, ಅದು ಒಂದಿರ್ತದೆ ನಮ್ಮ ಪರ್ಸಕ್ಕೆ. ಆದರೆ ಐ ಆಲ್ವೇಸ್ ವಿಶ್ ಬೆಸ್ಟ್ ಫಾರ್ ಮೈ ಕಾಲೇಜ್. ಐ ಆಲ್ವೇಸ್ ಗಿವ್ ಸಜೆಷನ್ಸ್ ಬಿಕಾಸ್ ಮೈ ಕಾಲೇಜ್ ಶುಡ್ ಬಿ ರಿಕಗ್ನೈಸ್ ವೆರಿ ವೆಲ್. I want it should have a brand name, not because I was their student. I want a brand name. If you are from BVB, then you must be good. If you are from BVB, your ethics are good. If you are from BVB, that you are hardworking. A college will be recognized, or college will have a brand name, not with marketing strategy. Their students are the ambassadors of the college values. Please understand that. ನೀವು ಎಷ್ಟೆಷ್ಟು ನೀವು ಕೆಲಸ ತಪ್ಪಿಸ್ತೀರಿ, ಎಷ್ಟೆಷ್ಟು ನೀವು ಹಿಂದುಳಿತೀರಿ, ಅಷ್ಟೆಷ್ಟು ನಮ್ಮ ಕಾಲೇಜ್ ಕೆಟ್ಟ ಹೆಸರು ಬರ್ತದೆ. ಅವ BUB ಅಪ್ಪ ಅಂತ ಹುಡುಗರು ತೊಗೋಬೇಡ್ರಿ ನೆಕ್ಸ್ಟ್ ಬ್ಯಾಚ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಆಲ್ ಆಫ್ ಯೂಸ್ ಟುಡೇ ಯು ಆರ್ ಸಿಟ್ಟಿಂಗ್ ಹಿಯರ್, ಯು ಆರ್ ಆಲ್ ಬ್ರ್ಯಾಂಡ್ ambassadors of our college. And please remember, you should be a model to others and bring a good name to college. There are a lot of changes have happened in last 20 years, particularly the student assume it's a college, it's like a factory.
You go there, you pay money, you get your degree, then take up a job and go away. No, college is much more than that. ನಮ್ಮ ನಿರಾಣಿಯವರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದೊಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಕಾಲೇಜ್ ಅಂದ್ರೆ. ನೀವೆಲ್ಲ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಹೊಸಬ್ರಾಗಲಿ ಹಳಬರಾಗಲಿ, ನಾವೆಲ್ಲ ಬಂದಿದ್ದು ಶುಗರ್ ಕೇನ್ ಥರ ನಾವು ಬಂದ್ವಿ. ಎಂಡ್ ಪ್ರಾಡಕ್ಟ್ ಅವರು ಇಥನಾಲ್ ಮಾಡಿದ್ರು ಅಥವಾ ಶುಗರ್ ಕ್ಯೂಬ್ ಮಾಡಿದ್ರು ಅಥವಾ ಶುಗರ್ ಮಾಡಿದ್ರು, ಅದು ಅವ್ರಿಗೆ ಬಿಟ್ಟಿದ್ದು. ವಿ ಆಲ್ ಬಿಕೇಮ್ processed sugar at the end. And this whole system of taking sugar cane to sugar is our PUB college. It gave us education, it gave us a degree which is encashable in the market, it gave us a good values, and it is based upon a great man's sacrifice like Bhum Reddy, B.U. Bhum Reddy. But we should also remember the role of KLE in that. Okay, KLE is not just an institution. Actually, Jeeva